ಹಲೋ ಫ್ರೆಂಡ್ಸ್, ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಮಾವಿನಕಾಯಿ ರಸ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಮಾವಿನಕಾಯಿ, ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ, ಕೆರ್ಬೇವು, ಧನಿಯಾ, ಸ್ವಲ್ಪ ಇಂಗು, ಮೆಣಸು, ಜೀರಿಗೆ, ಅರಿಶಿನ, ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸಣ್ಣಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮಾವಿನಕಾಯಿ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಮಾಡೋ ವಿಧಾನ ನೋಡೋಣ. ಇವಾಗ ಇದನ್ನೆಲ್ಲ ಸ್ವಲ್ಪ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡ್ಕೋಬೇಕಲ್ವ. ಜೀರಿಗೆ, ಒಂದು ಚಿಕ್ಕ ಜಾರ್ ಎತ್ಕೊಂಡಿದ್ದೀನಿ, ಒಂದು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಜೀರಿಗೆ, ಮತ್ತು ಕಾಳು ಮೆಣಸು ಹಾಕಿಟ್ಕೊಂಡಿದ್ದೀನಿ, ಮತ್ತು ಧನಿಯಾ, ಮತ್ತು ನಾವು ಇಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕೆರ್ಬೇವು, ಒಂದು 4 ಮೆಣಸಿನ್ಕಾಯಿ. ನಾವು ಇದೆಲ್ಲ ಮಿಕ್ಸ್ ಮಾಡಿ ಜಾರ್ಗೆ ಹಾಕಿ ನಾವು ಈ ಥರ ಸ್ವಲ್ಪ ರುಬ್ಕೊಳ್ಳೋಣ. ಮೆಣಸು ಎಲ್ಲ ಹಾಕಿ ನಾವು ಇಟ್ಕೊಂಡಿರೋದು ಐಟಮ್ ಎಲ್ಲ ಹಾಕಿ ಈ ಥರ ರುಬ್ಬಿಟ್ಕೊಂಡಿದ್ದೀವಲ್ವ. ಇವಾಗ ಅದಕ್ಕೆ ನಾವು ಈ ಥರ ಮಾವಿನಕಾಯಿನ ಸ್ಕಿನ್ ತೆಗೆದ್ಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಹಾಕಿ ನಾವು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೋಬೇಕು. ಇವಾಗ ನಾವು ಈ ಥರ ನೈಸಾಗಿ ರುಬ್ಕೊಂಡಿದ್ದೀವಿ, ಎಲ್ಲ ಮಿಕ್ಸ್ ಮಾಡಿಕೊಂಡು. ಇವಾಗ ಒಂದು ಬಟ್ಲಿಗೆ ಈ ಥರ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ರಸಮ್ಗೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಇವಾಗ ನಮ್ಮ ಟೇಸ್ಟ್ ತగ్గಟ್ಟಾಗಿ ನಾನು ಕಲ್ಲುಪ್ಪು ಹಾಕ್ಕೊತ ಇದ್ದೀನಿ, ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈ ಥರ ಉಪ್ಪು. ಮತ್ತು ಇವಾಗ ಅರಿಶಿನ, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊತ ಇದ್ದೀನಿ, ಸ್ವಲ್ಪ ಕೆರಿಬೇವು. ಇನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇರಬೇಕು ರಸ. ಇವಾಗ ಇದನ್ನು ಕುದಿಸ್ಕೊಳ್ಳೋಣ. ಒಂದೆರಡು ಕುದಿಸ್ಕೊಂಡ್ರೆ ಸಾಕು, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವಿವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಇವಾಗ 1-2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಬಾಣಲಿ ಇಟ್ಕೊಂಡು ಈ ಥರ ಆಯಿಲ್ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಇವಾಗ ಅದರಲ್ಲೇ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು ಮೆಣಸಿನ್ಕಾಯಿ, ಇವಾಗ ಅದರಲ್ಲೇ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡೆ ಈರುಳ್ಳಿ, ಕೆರಿಬೇವು, ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಯ್ತಲ್ವಾ, ಸ್ವಲ್ಪ ಹಿಂಗು ಇದಕ್ಕೆ ಸೇರಿಸ್ಕೊಳ್ಳೋಣ.
ಇವಾಗ ನಾವು ಮಾಡ್ಕೊಂಡಿರೋ ರಸಮ, ಮಾವಿನಕಾಯಿ ರಸಮ, ಇದಕ್ಕೆ ಇದನ್ನು ಸೇರಿಸ್ಕೊಂಡು ಇದೇನು ಜಾಸ್ತಿ ಕುದಿಯೋದೇನು ಬೇಡ, ಸ್ವಲ್ಪ ಕುದಿದ್ರೆ ಸಾಕು. ಒಂದೆರಡು ನಿಮಿಷ ಇಟ್ಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಡೋಣ. ಕೊತ್ತಂಬರಿ ಸೊಪ್ಪು ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀವಿ. ಮಾವಿನಕಾಯಿ ರಸಮ್ ರೆಡಿ. ಈ ಬೇಸಿಗೆ ಕಾಲ ಮಾವಿನಕಾಯಿ ಸಿಕ್ಕೋ ಸೀಸನಿಂದ ಇವಾಗ ನಾವು ಈ ಥರ ರಸಮ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಹುಣಸೆಹಣ್ಣು ರಸ ಮಾಡ್ತೀವಲ್ವ, ಇವಾಗ ಮಾವಿನಕಾಯಿ ಇದರಿಂದ ನಾವು ಮಾವಿನಕಾಯಿ ರಸ ಮಾಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಒಂದೆರಡು ಮುದ್ದು ತಿನ್ನೋರು 4 ಮುದ್ದೆ ಥರ ತಿಂತಾರೆ. ಒಂದು 4 ತುತ್ತು ಎಷ್ಟನ್ನೇ ತಿಂತಾರೆ. ಇವಾಗ ನಾವು ಈ ಥರ ಮಾಡಿ ಮಕ್ಕಳಿಗೆ ನಾವು ತಿನ್ನೋಣ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್. ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.